ಬರೀ ಸೋಬನೆ ಪದ ಪ್ರತಿ ಊರಲ್ಲಿ ಆಡ್ತಿದ್ರು ಸೋಬನೆ ಪದ. ಈಗೆಲ್ಲೂ ಇಲ್ಲ. ಒಂದ್ ನಾಲ್ಕು ಜನ ಅವ್ರೆ ಎಲ್ಲ ವಯಸ್ಸಾದ ಮುದುಕಿಯರು ಮೂಗತ್ತಿ ಸೇಕ ಮನೆ ಕಬಿಟ್ರೆ ಅವರು ಅದು ಮುಗ್ದೋಯ್ತದೆ. ಉಳಿಸ್ಕೊಂಡು ಉಳಿಬೋದು ಅಮ್ಮ. 4 ಮಕ್ಕಳು ಡ್ಯಾನ್ಸ್ ಆಡ್ದವಲ್ಲ ಇಲ್ಲಿ. ಇದು ಪ್ರತಿಭೆ, ಇದು ಕಲೆ, ಇದು ಉಳಿಬೇಕಿದು, ಇದು ಉಳಿಸ್ಬೇಕು. ನೀವೆಲ್ಲ ಎಲ್ಲೆಲ್ಲೋ ಅದೇ ನಿಮ್ಮ ಮನ್ಸು. ಅಲ್ಲೆಲ್ಲ ಹೆಣ್ಮಕ್ಳು ನೀವೆಲ್ಲ ಒಂತ ಕೂತ್ಕೊಬಿಟ್ರೆ ನಿಮ್ಮ ಮಾತು ಕೇಳೋಕ್ ಚಂದ. ಹೆಣ್ಮಕ್ಳು, ಅಕ್ಕ ನಿನ್ ತಮ್ಮನ ಮಗ ಮದುವೆ ಆಯ್ತಾ, ನಿಮ್ಮ ಅಕ್ಕನ ಮಗಳು ನೀರು ಹಾಕಂದ್ಲ, ಹಿಂಗೆಲ್ಲ ಮಾತಾಡ್ರಿ. ಈಗ ಏನು ಮಾತಾಡೋಲ್ರಿ. ನಿಂಗೆ ಬತ್ತೆ ಅಕೌಂಟು ದುಡ್ಡು ಬರೀ ಇದೇ ಆಗೋಗೋದು. ಬಸ್ಸಲ್ಲಿ ಓದಿಲ್ಲ ಪಿಸನೆ. ನನ್ನ ದಿವಸ ನಮ್ಮೂರ್ಗ ಒಬ್ಬಮ್ಮ ತರಕಾರಿ ಮಾರಕ್ ಬಂದವಳು. ಸುಮ್ಮನೆ ಹೋಗಿಲ್ವ ಅವಳು. ನಮ್ಮ ಅವ್ವಂಗೆ ಅಂದ್ಬಿಟ್ಟವಳೆ ನಂಗೆ ದುಡ್ಡು ಬತ್ತು ನಿಂಗೆ ಬರ್ಲಿಲ್ವೇ ಅಂದ್ಬಿಟ್ಟು ಹೊಂಟವಳೆ. ನಮ್ಮವ್ವ BP ರೈಜಾಗ ದಬಾರ್ ಬಿದ್ದೋಗ್ಬಿಟ್ಟವಳೆ. ಏನ್ ಮಾಡಿದ್ರು ಮಾತ್ರ ನುಂಗ್ಸಿದ್ರು ಆಯ್ತಿಲ್ಲ. ನನ್ನ ತಮ್ಮ ಕಿವಿತಾ ಹೋಗೋದೇನೋ ಅಂತ ಎದ್ದು ಕೂತ್ಕೊಬಿಟ್ಲು. ಏನಂದ್ಲ ಅಂದೆ, ಮೊಬೈಲಿಗೆ ಮೆಸೇಜ್ ಬಂದಿದೆ, 3,000 ದುಡ್ಡು ಬಂದಿದೆ ಅಂತ ಎದ್ದು ಕೂತ್ಕೊಂಡ್ಲು ಅಂದ. ಒಳ್ಳೆ ಐಡಿಯಾ ಮಾಡಿದ್ದೆ. ಯಾಕೆ ಅಂದ್ರೆ ಬಂಧುಗಳೇ, 2,000 ನಿಮಗೆ ಬಂದ್ರು ಸಂತೋಷ, ನನಗೆ ಬಂದ್ರು ಸಂತೋಷ. ಆದ್ರೆ ನೆಮ್ಮದಿಯನ್ನು ಹಾಕುವಂಥದ್ದಲ್ಲ, ಅದು ತುಂಬೋ ಶಕ್ತಿ ಯಾವ ರಾಜಕಾರಣಿಗೂ ಇಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ. ತುಂಬಿದ್ರೆ ತುಂಬಬಹುದು. ಮುಕುಂದ ಸಳ್ಳಿ ಮಾರಮ್ಮ ತಾಯಿ ಅವಳೊಬ್ಳೆ ಕಣ್ರಿ. ಇನ್ಯಾರ ಕೈಲಿ, ಯಾವ ರಾಜಕಾರಣಿ ಕೈಲಿ ಆಗಲ್ಲ. ಅವೆಲ್ಲ ಭವ ಗೆದ್ಬಿಡುವ, ಬದುಕಿಷ್ಟೇ, ಆನಂದ ಪಡುವ, ಯಾರು ಕೊಡುವ ಆಸ್ತಿ. 6 ಮಕ್ಕಳು 7 ಮಕ್ಕಳು ಇದ್ದಾವೆ. ಈಗ ಎಲ್ಲ ಒಂದೊಂದೇ ಯಾಕೆ ಕುಂತವೆ. ಎಲ್ಲರೂ ಒಂದೊಂದೇ ಮಕ್ಕಳು. ಈಗ 20 ವರ್ಷ ಕಂಕಣ ಕಟ್ಟಕ್ಕೆ ಸ್ವಾದ್ರಮಾವಿರುವುದಿಲ್ಲ ಗ್ಯಾರಂಟಿ. ಒಬ್ರು ಪುಜರಪ್ಪ ಕಟ್ಕೋಬೇಕು, ಇನ್ಯಾರು ಕಟ್ಟಾರ ಅವರು. ಎಲ್ಲ 120 ಬೇರು ಒಂದೊಂದೇ. ಕೇಳುದಿಲ್ಲ, ಮಾತು ಕೇಳಲ್ಲ. ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಒಬ್ಳೆ ಮಗಳು. ನೋಡೋ ಇಷ್ಟೆಲ್ಲ ಆಸ್ತಿ ಅದೇ ಅಂದೆ. ಉಮೇಶ, ಒಬ್ಬಳೇ ಮಗಳು, ಎಲ್ಲಾ ಪ್ರೀತಿನೂ ಅವಳಿಗೆ ಕೊಡ್ತೀವಿ ಅಂದ. ಕೊಟ್ಟ. 18 ವರ್ಷ ಆಯ್ತಲ್ಲ, ಇವ್ರು ಕೊಡೋ ಪ್ರೀತಿ ಸಾಲದು ಅಂತ ಅವಳು ಯಾರನ್ನೋ ಕರಕ ಎದ್ಬಿಟ್ಟು ಅವಳಿಗೆ. ಈಗ ಯಾರು ಕೊಟ್ಟನ್ ಪ್ರೀತಿಯ? ಅಳಿಮಯ್ಯ ಗೋಬಿ ಮಂಚೂರಿ ಮಾಡ್ತಂಕನಪ್ಪ ಅವನ. ಅದು ಗೋಬಿ ಮಂಚೂರಿ ಮಾಡ್ತಾನ. ಈಗ ಬಾಯಿಗೆ ಮಣ್ಣು ಈಗ ಕೂತವನ. ಒಂದು ಮಗುವಲ್ಲ, ಒಂದು ಕಣ್ಣಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳೋರು ಗಾದೆ. ಅಲ್ವೇ? ಒಂದು ಮಗುವಲ್ಲ, ಒಂದು ಕಣ್ಣಲ್ಲ. ಒಂದು ಮಗುವಲ್ಲ, ಒಂದು ಕಣ್ಣಲ್ಲ. ದೇವರಿಲ್ಲದ ಊರಲ್ಲ, ದೇವರಿಲ್ಲದ ಊರಲ್ಲ. ಒಂದು ಮಗುವಲ್ಲ, ಒಂದು ಕಣ್ಣಲ್ಲ. ಜ್ಞಾನವಿಲ್ಲದ ಬದುಕಲ್ಲ. ನೇಗಿಲಿಡಿಯದವನು ರೈತನಲ್ಲ. ಒಂದು ಮಗುವಲ್ಲ, ಒಂದು ಕಣ್ಣಲ್ಲ. ನೋಡಿ, ನೇಗಿಲಿಡಿದ ರೈತ ಅಲ್ಲ. ಇವತ್ತು ರೈತರ ಬದುಕು ಸ್ವಲ್ಪ ಕಷ್ಟದಲ್ಲಿರ್ಬೋದು. ಆದ್ರೆ ಈ ವೇದಿಕೆ, ಈ ಪದ, ಈ ಫೋಕಸ್ಸು, ಆ ವಿಡಿಯೋ ಇದ್ಯಾವ್ದಿಲ್ದರೂ ಆಗ್ತದ್ರಿ. ಅನ್ನ ಇಲ್ದರ ಆಗೋದಿಲ್ಲ. ರೈತ ಉಳಿದ್ರೆ ಜಗತ್ತು. ರೈತನ ಮನೆ ದೀಪ ಬೆಳಗಿದ್ರೆ ಜಗತ್ತಿನ ದೀಪ ಬೆಳಗ್ತದೆ. ರೈತನ ಮನೆ ದೀಪ ನಂದು ಹೋದ್ರೆ ಜಗತ್ತಿನ ದೀಪ ನಂದು ಹೋಗ್ತದೆ. ರೈತ ಉಳಿಲಿ, ಬದುಕು ಬೆಳೀಲಿ, ಕುಂದು ಹೊಸಳ್ಳಿ, ಸದಾ ಸುಖವಾಗಿರ್ಲಿ. ಎಲ್ರಿಗೂ ಒಳ್ಳೇದು.